ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಬೆಳಿಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬೇಗ ಎದ್ದಿದ್ದೆ, ಹಾಗಾಗಿ ಸ್ವಲ್ಪ ಮೆಡಿಟೇಷನ್ ಮತ್ತು ಯೋಗ ಎಕ್ಸಸೈಸ್ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಇವಾಗ ಡೈಲಿ ಮಾಡೋಕ್ಕಾಗ್ತಾ ಇಲ್ಲ. ವಾರದಲ್ಲಿ ಒಂದು 3 to 4 ಡೇಸ್ ಮಾಡ್ತೀನಿ, ಆ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಎಕ್ಸಸೈಸ್ ಅಂತೂ ಚೆಸ್ಟ್ ಪೇನ್ ಇದ್ದವರಿಗೆ ತುಂಬ ಒಳ್ಳೆಯದು. ಅಂದರೆ ನಾರ್ಮಲಾಗಿ ಚೆಸ್ಟ್ ಪೇನ್ ಇರುತ್ತಲ್ವ, ಸೊ ನನಗೂ ಕೂಡ ಡಾಕ್ಟರ್ ತೋರಿಸಿದಾಗ ಇದನ್ನೇ ಸಜೆಸ್ಟ್ ಮಾಡಿದ್ದು. ತುಂಬ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಮಾಡಿ ಚೆಸ್ಟ್ಗೆ ಅಂತ ಅಂದ್ಬಿಟ್ಟು. ಹಾಗೆಯೇ ಇನ್ನೂ ಒಂದು 2-3 ರೀತಿಯ ಎಕ್ಸಸೈಸನ್ನು, ಧ್ಯಾನ ಅದನ್ನೆಲ್ಲ ನಾನು ಮಾಡ್ಕೊಳ್ತೀನಿ. ನೆಕ್ಸ್ಟ್ ಈ ಎಕ್ಸಸೈಸ್ ಎಲ್ರಿಗೂ ಗೊತ್ತಿರುತ್ತೆ, ಬಟರ್ಫ್ಲೈ ಎಕ್ಸಸೈಸ್. ಇದಂತೂ ತುಂಬ ಒಳ್ಳೆಯದು, ಲೇಡೀಸ್ಗಂತೂ ತುಂಬ ಒಳ್ಳೆಯದು. ಯಾಕಂದರೆ ಪೀರಿಯಡಲ್ಲಿ ಆದಾಗ ಹೊಟ್ಟೆ ನೋವು ಬರುತ್ತಲ್ವ, ಸೊ ಅದೆಲ್ಲ ಕಮ್ಮಿ ಆಗುತ್ತೆ. ಮತ್ತು ನಾನು ಪ್ರೆಗ್ನೆನ್ಸಿಲಿ ಕೂಡ 2 ಮಂತಿಂದನೇ ಇದನ್ನು ಸ್ಟಾರ್ಟ್ ಮಾಡಿದ್ದೆ. 9th ಮಂತ್ ತನಕನೂ ಇದನ್ನು ಮಾಡಿದ್ದೀನಿ. ಹಾಗಾಗಿ ನನಗೆ ನಾರ್ಮಲ್ ಡೆಲಿವರಿ ಆಗೋಕ್ಕೆ ಸಾಧ್ಯವಾಯಿತು. ಸೊ ನೆಕ್ಸ್ಟ್ ಈ ಎಕ್ಸಸೈಸ್ ಬಂದು ಗ್ಯಾಸ್ಟ್ರಿಕ್ ಎಲ್ಲ ನಮಗೆ ರಿಲೀವ್ ಆಗುತ್ತೆ, ಹಾಗಾಗಿ ಇದನ್ನು ಮಾಡ್ಕೊಳ್ತೀನಿ. ಸೊ ಯೋಗ ಆಗಲಿ, ಎಕ್ಸಸೈಸ್ ಆಗಲಿ ಮತ್ತು ಧ್ಯಾನ ಆಗಲಿ ನಮಗೆ ಒಂದೇ ಸಲ ರಿಸಲ್ಟ್ ಬರಲ್ಲ. ಅಂದರೆ ನಾವು ರೆಗ್ಯುಲರಾಗಿ ಮಾಡ್ತಾ ಹೋಗಬೇಕು, ಆವಾಗ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ. ಸುಮಾರು ರೀತಿಯ ಕಾಯಿಲೆಗಳೆಲ್ಲ ನಮಗೆ ಹೋಗಿಬಿಡುತ್ತೆ. ನನಗೂ ಕೂಡ ಅಷ್ಟೇ ತುಂಬ ಬ್ಯಾಕ್ ಪೇನ್ ಎಲ್ಲ ಇತ್ತು. ಸೊ ನಾನು ರೆಗ್ಯುಲರಾಗಿ ಮಾಡ್ತಾ ಇರೋದ್ರಿಂದ ಅದು ಸ್ವಲ್ಪ ಕಮ್ಮಿ ಆಗಿದೆ ಇವಾಗ. ನೆಕ್ಸ್ಟ್ ಈ ಎಕ್ಸಸೈಸನ್ನು ಮಾಡ್ಕೊಳ್ಳೋದ್ರಿಂದ ಬೆಲ್ಲಿ ಫ್ಯಾಟ್ ರೆಡ್ಯೂಸ್ ಆಗ್ತಾ ಬರುತ್ತೆ. ಹಾಗೆಯೇ ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು. ನಾನಿಲ್ಲಿ ಫ್ರೂಟ್ ಸಲಾಡನ್ನು ರೆಡಿ ಮಾಡಿದ್ದೀನಿ, ಅದನ್ನು ವಿಡಿಯೋ ಮಾಡ್ಕೊಂಡಿಲ್ಲ. ಸೊ ಇವಾಗ ಫ್ರಿಜ್ಜಲ್ಲಿ ಎತ್ತಿಡ್ತಾ ಇದ್ದೀನಿ, ಸ್ವಲ್ಪ ಚಿಲ್ಲಾದರೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ. ನೆಕ್ಸ್ಟ್ ನಾನು ನನ್ನ ಮಗಳಿಗೆ ಸ್ನಾನ ಮಾಡಿಸ್ಕೊಂಡು ಬರುವಷ್ಟರಲ್ಲಿ ನನ್ನ ಹಸ್ಬೆಂಡ್ ಇಲ್ಲಿ ಇದನ್ನು ರೆಡಿ ಮಾಡ್ತಾ ಇದ್ದಾರೆ. ಅಂದರೆ ಬೆಡ್ಡನ್ನು ರೆಡಿ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಆಗಿ ಚಿಕ್ಕ ಮಕ್ಕಳಿರೋ ಮನೆಯಲ್ಲಿ ಎಲ್ಲರೂ ಹೀಗೇ ಮಾಡ್ತಾರಲ್ವ. ಸೊ ಬೆಡ್ ಮೇಲೆ ಒಂದು ಪ್ಲಾಸ್ಟಿಕ್ ಥರದ ಕವರ್ ಬರುತ್ತಲ್ವ, ಸೊ ಇದನ್ನು ಹಾಕಿದ್ದೀವಿ. ಇದಾದಮೇಲೆ ಇದರ ಮೇಲೆ ಬೆಡ್ ಸ್ಪ್ರೆಡನ್ನು ಹಾಕ್ಕೊಳ್ತೀವಿ. ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬ ಸುಲಭವಾಗಿರುತ್ತೆ. ನಾವು ಬೆಡ್ ಸ್ಪ್ರೆಡನ್ನು ಚೇಂಜ್ ಮಾಡ್ಬೋದು, ಬಟ್ ಬೆಡ್ಡನ್ನು ಪದೇ ಚೇಂಜ್ ಮಾಡೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ಈ ರೀತಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಹಾಗೆಯೇ ಮಕ್ಕಳಿಗೂ ಕೂಡ ನಾವು 24 hours ಹಗ್ಗೀಸನ್ನು ಹಾಕಿ ಇಡೋಕ್ಕಾಗಲ್ಲ. ಸ್ನಾನ ಮಾಡಿಸ್ಕೊಂಡು ಬಂದ ತಕ್ಷಣ ನಾವು ಮಕ್ಕಳಿಗೆ ರೆಡಿ ಮಾಡೋದಿರುತ್ತೆ, ಅವರಿಗೆ ಕ್ರೀಮ್ ಹಚ್ಚೋದಿರುತ್ತೆ, ಹಾಗೆಯೇ ಕಾಡಿಗೆ ಹಚ್ಚೋದು, ಆ ಥರ ಎಲ್ಲ ಇರುತ್ತೆ. ಸೊ ಆಮೇಲೆ ಈ ರೀತಿಯಾದ ಒಂದು ಬೆಡ್ ಸ್ಪ್ರೆಡನ್ನು ಹಾಕ್ತೀವಿ. ಈ ರೀತಿಯಾಗಿ ಹಾಕ್ಕೊಂಡ್ರೆ ಮೇಲಿನ ಬೆಡ್ ಸ್ಪ್ರೆಡ್ ಕೂಡ ಒದ್ದೆ ಆಗಲ್ಲ. ಈ ಶೀಟ್ ಒಂದನ್ನು ನಾವು ತೆಗೆದು ವಾಶ್ ಮಾಡ್ಬೋದು ಈಸಿಯಾಗಿ. ನೆಕ್ಸ್ಟ್ ನನ್ನ ಮಗಳಿಗೆ ಸ್ನಾನ ಎಲ್ಲ ಮಾಡಿಸಿ ಮಲಗಿಸಿದ್ದೀನಿ. ಕೆಲವೊಂದು ಸಲ 10 ಗಂಟೆಗೆ ಮಲ್ಕೊತಾಳೆ ಅವಳು, ಕೆಲವೊಂದು ಸಲ 11 ಗಂಟೆ ಆಗುತ್ತೆ, ಕೆಲವೊಂದು ಸಲ ಮಾರ್ನಿಂಗ್ ಟೈಮಲ್ಲಿ ಮಲ್ಕೊಳ್ಳೋದೇ ಇಲ್ಲ, ಆ ರೀತಿ ಎಲ್ಲ ಇರುತ್ತೆ. ಹಾಗೆಯೇ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ತೊಗೊಂಡಿದ್ವಿ ಬೋಳಾಸಲ್ಲಿ, ತುಂಬ ಚೆನ್ನಾಗಿರುತ್ತೆ. ಇದು ಬಂದುಬಿಟ್ಟು ಆಲ್ನಟ್ ಅರ್ಧ kg ಇತ್ತು, ಅದನ್ನು ತೊಗೊಂಡಿದ್ವಿ. ಹಾಗೆಯೇ ಇದು ಪಿಸ್ತಾ, ರೋಸ್ಟೆಡ್ ಪಿಸ್ತಾ. ಸೊ ತುಂಬ ಟೇಸ್ಟಿಯಾಗಿರುತ್ತೆ ರೋಸ್ಟೆಡ್ ಪಿಸ್ತಾ. ಸೊ ಇದನ್ನು ತೊಗೊಂಡಿದ್ದು. ನೆಕ್ಸ್ಟ್ ಇದು ಬಂದುಬಿಟ್ಟು ಅಂಜೂರ. ಹಾಗೆಯೇ ನಾನು ಜಾಸ್ತಿಯಾಗಿ ಡ್ರೈ ಫ್ರೂಟ್ಸನ್ನು ಇವಾಗ ಯೂಸ್ ಮಾಡಲ್ಲ ಸಮರಲ್ಲಿ, ಬಟ್ ವಾರದಲ್ಲಿ 1 ಸಲ ಅಥವಾ 2 ಸಲ ಯೂಸ್ ಮಾಡ್ತೀನಿ, ಹಾಗಾಗಿ ತೊಗೊಂಬಂದಿದ್ದು. ನೆಕ್ಸ್ಟ್ ಇದು ಒಣ ದ್ರಾಕ್ಷಿ 1/4 kg ಇದೆ. ಹಾಗೆಯೇ ಇದು ಡೇಟ್ಸ್, ಇದು ಕೂಡ ಅಷ್ಟೇ 1/4 kg ಇದೆ. ಹಾಗೆಯೇ ಇದು ಗೋಡಂಬಿ, ಸೊ ಇದು ಕೂಡ ಅಷ್ಟೇ 1/4 kg. ಬೋಳಾಸಲ್ಲಿ ತುಂಬ ಚೆನ್ನಾಗಿರೋ ಕ್ವಾಲಿಟಿದ್ದು ಸಿಗುತ್ತೆ ಡ್ರೈ ಫ್ರೂಟ್ಸ್ಗಳು, ಹಾಗಾಗಿ ನಾವು ಅಲ್ಲೇ ಜಾಸ್ತಿಯಾಗಿ ತೊಗೋತೀವಿ. ಹಾಗೆಯೇ ಇವಾಗ ಟೈಮ್ ಬಂದು 12 ಗಂಟೆ ಆಗಿದೆ. ನನ್ನ ಮಗಳು ಎದ್ಬಿಟ್ಲು. ಸೊ ಇವಾಗ ಏನು ಕೆಲಸ ಮಾಡೋಕ್ಕಾಗಲ್ಲ, ಅವಳು ಮಲ್ಕೊಂಡಾಗಲೇ ಎಲ್ಲ ಕೆಲಸಗಳನ್ನು ಮಾಡ್ಕೋಬೇಕು. ನೆಕ್ಸ್ಟ್ ಇವಳು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಇವಾಗ, ಹಾಗಾಗಿ ನಾನು ಕೂಡ ಅಲ್ಲೇ ಕೂತ್ಕೋಬೇಕಾಗತ್ತೆ. ಎಲ್ಲ ಮಕ್ಕಳು ಆಲ್ಮೋಸ್ಟ್ ಆಗಿ ಹಾಗೆ ಅಂದ್ಕೊಳ್ತೀನಿ. ಅವರಿಗೆ ಆಟ ಆಡೋ ಸಾಮಾನು ಕೊಟ್ಟರೆ ಅವ್ರು ಯಾವುದೂ ಆಟ ಆಡಲ್ಲ. ಎಕ್ಸ್ಟ್ರಾ ಅಂದರೆ ಸ್ಪೂನ್ ಆಗಲಿ, ಲೋಟ, ಪ್ಲೇಟು ಅದನ್ನೇ ತೊಗೊಂಡು ಆಟ ಆಡ್ತಾರೆ. ಅದ್ಬೇಕಾ ಮಗ? ಅಯ್ಯೋ ಕಣ್ಣು ಕೀಳ್ಬಾರ್ದು, ನೋ ಕಣ್ಣು ಕೀಳ್ಬಾರ್ದು. ಇದೆ ಕಾಶಿ ನೋ, ಇದು ಕಾಶಿ ಇದೆ, ಹಾಕು ಎಲ್ಲ ಹಾಕು, ಇಲ್ಲ ಹಾಕು, ಜಾಣೆ ಹಾಕು ಅಲ್ಲಿ, ಜಾಣೆ. ನೆಕ್ಸ್ಟ್ ಜಾಣೆ, ನೆಕ್ಸ್ಟ್ ಹಾಕು ಮಗ, ಹಾಕು, ಇಲ್ಲ ಹಾಕು, ಇಲ್ಲಿ Here. Wow! Super. Wow! Next. Wow! ಹಿಂಗೆ ತೆಗಿ.
ಸೊ ನೋಡಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಫ್ರೂಟ್ ಸಲಾಡ್. ನಾನು ಆವಾಗಲೇ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಇದು ಯಾವ ರೀತಿಯಾಗಿ ಮಾಡಿದೆ ಅಂತ. ಸೊ ಫ್ರಿಡ್ಜಲ್ಲಿಟ್ಟಿದ್ದನ್ನು ಹೊರಗೆ ತೆಗೆದಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ಸಖತ್ತಾಗಿ ಟೇಸ್ಟಿಯಾಗಿದೆ. ಈ ಸಮ್ಮರ್ ಸೀಸನ್ಗೆ ಸ್ವಲ್ಪ ಕೋಲ್ಡ್ ಆಗಿದ್ದರೆ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ಸ್ವಲ್ಪ ಹೊತ್ತು ಫ್ರಿಡ್ಜಲ್ಲಿ ಇಟ್ಟಿದ್ದೆ. ನೀವು ಇಲ್ಲಿ ನೋಡ್ತಿರ್ಬೋದು ಸೂಪರ್ಬಾಗಿ ಬಂದಿದೆ, ನೋಡ್ತಾ ಇದ್ರೇ ತಿನ್ನಬೇಕು ಅನಿಸುತ್ತೆ. ಸೊ ಆ ರೀತಿಯಾಗಿದೆ. ಮೇಲೆ ಸ್ವಲ್ಪ ನಾನು ಚಾಕ್ಲೇಟ್ ಸಿರಪ್ಪನ್ನು ಹಾಕಿದ್ದೀನಿ, ಮನೇಲಿತ್ತು ಹಾಗಾಗಿ ಹಾಕ್ಕೊಂಡೆ. ನೆಕ್ಸ್ಟ್ ಈವ್ನಿಂಗ್ ಟೈಮಲ್ಲಿ 2 ಚಟ್ನಿ ಪುಡಿಗಳನ್ನು ಮಾಡ್ಕೊಂಡಿದ್ದು, ಇದು ಕರಿಬೇವು ಮತ್ತು ಶೇಂಗಾ ಚಟ್ನಿ, ಹಾಗೆಯೇ ಈ ಕಡೆಯಲ್ಲಿರೋದು ಫ್ಲೆಕ್ಸ್ ಸೀಡ್ಸ್ ಚಟ್ನಿ. ನೆಕ್ಸ್ಟ್ ಇದು ಈವ್ನಿಂಗ್ ಟೈಮಲ್ಲಿ 5:30-6 ಗಂಟೆ ಟೈಮಲ್ಲಿ ಕುಕ್ಕಿ ಮತ್ತು ಕಾಶ್ವಿಯನ್ನು ಟೆರೆಸ್ ಮೇಲೆ ಆಟ ಆಡೋಕ್ಕೆ ಕರ್ಕೊಂಡು ಹೋಗಿದ್ದು. ಸೊ ತುಂಬ ಚೆನ್ನಾಗಿ ಆಟ ಆಡ್ತಾರೆ ಅವರಿಬ್ಬರು, ಹಾಗಾಗಿ ಇಲ್ಲಿ ಸ್ವಲ್ಪ ಹೊತ್ತು ಕರ್ಕೊಂಡು ಹೋಗಿರ್ತೀನಿ. ಸೊ ನೀವಿಲ್ಲಿ ನೋಡ್ತಿರ್ಬೋದು ಕುಕ್ಕಿ ಅಂತೂ ತುಂಬ ಚೆನ್ನಾಗಿ ಆಟ ಆಡ್ತಾಳೆ. ಅಂದರೆ ಕೆಳಗಡೆ ಬೇರೆ ನಾಯಿಗಳೆಲ್ಲ ಹೋಗ್ತಾ ಇರುತ್ತಲ್ವ, ಸೊ ಅದನ್ನು ನೋಡಿ ಅವಳು ಆ ರೀತಿಯಾಗಿ ಮಾಡ್ತಾ ಇರ್ತಾಳೆ. ಕುಕ್ಕಿ ಕುಕ್ಕಿ. ಹಾಗೆಯೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.